ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಚಂದ್ರ ಕರ್ಕಟಕ ರಾಶಿಯಲ್ಲಿದ್ದಾನೆ, ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ರವಿ ಕುಜ ಮಾಂದಿ ಉದಿಯಾಗಿದೆ ಧನುಸ್ಸು ರಾಶಿಯಲ್ಲಿ, 3 ಗ್ರಹಗಳು ಅಲ್ಲಿದ್ದಾವೆ. ಇನ್ನು ಶನೈಶ್ಚರ ಆತ ಕುಂಭರಾಶಿಯಲ್ಲಿದ್ದಾನೆ, ರಾಹು ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಒಂದು ಬಲ ಇದೆ, ನಿಮಗೆ ಒಂದು ಏನು ಧೃತಿ ಅಂತೀವಲ್ಲ, ಒಂದು ಒಳಗಿಂದ ಆ ಒಂದು ಬಲ ನಿಮಗೆ ಖಂಡಿತ ಚೆನ್ನಾಗಿದೆ. ಗುರು ಕಾರಣ ಅದಕ್ಕೆ, ಭಾಗ್ಯಾಧಿಪತಿ ಜನ್ಮದಲ್ಲಿರ್ತಕ್ಕಂಥದ್ದು. ಮತ್ತು ಭಾಗ್ಯಸ್ಥಾನದಲ್ಲಿ ಮಾಂದ್ಯ ಉದಯಾದರೆ ಸ್ವಲ್ಪ ಏನು ಏಕಾಗ್ರತೆ ಭಂಗವಾಗುತ್ತೆ, ಒಂದು ಕಾನ್ಸಂಟ್ರೇಷನ್ ಹಾಳಾಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ. ಅದನ್ನು ಗಮನಿಸಬೇಕು ಈ ದಿವಸ. ಚಂದ್ರನೊಬ್ಬ ಚೆನ್ನಾಗಿದ್ದಾನೆ, ಹೀಗಾಗಿ ಸ್ತ್ರೀಯರಿಗೆ ಸೌಖ್ಯತೆ ಇದೆ, ಕುಟುಂಬ ಗೃಹ ಸೌಖ್ಯ ಚೆನ್ನಾಗಿದೆ. ನೀವು ಯಾವುದೋ ಮನೆ ಕಟ್ತಾ ಇದ್ದೀರಾ ಅಥವಾ ಇನ್ನೇನೋ ಒಂದು ಆ ಚಟುವಟಿಕೆಗಳು ಅದೆಲ್ಲ ಸುಲಭವಾಗಿ ಆಗುತ್ತೆ. ಒಬ್ಬ ಕಾರ್ಪೆಂಟ್ರನ್ನ ಹಿಡಿದು ತರೋದು ಎಷ್ಟು ಕಷ್ಟ ಅಂದರೆ, ಒಂದು ಸಣ್ಣ ಪುಟ್ಟ ಕೆಲಸಗಳು ಮನೆ ಅದು ಕಷ್ಟ ಆಗುತ್ತೆ, ಆದರೆ ಈ ದಿವಸ ಅಲ್ಲ, ಸುಲಭ. ಮನೆ ಕೆಲಸಗಳ ವಿಚಾರದಲ್ಲಿ ಸುಲಭ ಸರಳವಾಗುತ್ತೆ. ನೀರಿನ ಸಮೃದ್ಧಿ, ನೀರು ಬಂದಿಲ್ಲ ಅಂದರೆ ಈ ದಿವಸ ನೀರು ಸಮೃದ್ಧವಾಗಿ ಬರುತ್ತೆ. ಆ ಥರದ ಅನುಕೂಲ ಚೆನ್ನಾಗಿದೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ ಈ ದಿವಸ. ಆತಂಕ ಬೇಡ. ಪ್ರಾರ್ಥನೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಈಶ್ವರ ಪ್ರಾರ್ಥನೆಯನ್ನು ಮಾಡಿ, ಹರಿಹರ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಮಾಂದಿ ಅಷ್ಟಮದಲ್ಲಿದ್ದಾಗ ನಷ್ಟ ಕಷ್ಟ ಇವುಗಳನ್ನು ಸೂಚಿಸುತ್ತೆ. ಧನಾಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯವಹಾರ ಚಟುವಟಿಕೆಗಳು ಕೂಡ ಶತ್ರುಗಳ ಕಾರಣದಿಂದಾಗಿ ಅಥವಾ ಅವರ ಒಂದು ಹಿಡಿತದಿಂದಾಗಿ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ. ಹೀಗಾಗಿ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಅಂತೀವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಅಂತಹ ವಸ್ತುಗಳನ್ನು ಕಾಣೆಯಾಗಿಬಿಡ್ತಕ್ಕಂಥ ಸಾಧ್ಯತೆ, ಹುಷಾರಾಗಿರಿ ಈ ದಿವಸ. ಉಳಿದ ಹಾಗೆ ಸಹೋದರಿಯರ ಸಹಕಾರ ಚೆನ್ನಾಗಿರುತ್ತದೆ. ಮನೆ ಸೇವಕರಿಂದ ಅನುಕೂಲ ಉಂಟಾಗುವ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳು ಚೆನ್ನಾಗಿದ್ದಾವೆ. ಹೊಸ ಅವಕಾಶಗಳಿಗೆ ದಾರಿ ಇದೆ, ಚೆನ್ನಾಗಿದೆ ಈ ದಿವಸ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧಿ ಚೆನ್ನಾಗಿರ್ತದೆ ಈ ದಿವಸ. ನಿಮ್ಮ ಮನೆಯ ಒಡನಾಟ ಅಂದರೆ ಕುಟುಂಬದವರ ಸದಸ್ಯರ ಜೊತೆಗೆ ಅನುಕೂಲ, ಒಳ್ಳೆಯ ಹೃದಯವಾದ ಮಾತು ಅಂತೀವಲ್ಲ, ಮನಸ್ಸಿಗೆ ಇಷ್ಟವಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ದಾಂಪತ್ಯ ಈ ದಿವಸ ಮನಸ್ಸಿಗೆ ಬೇಸರ ಉಂಟು ಮಾಡುತ್ತೆ. ಒಂದು ಸಣ್ಣ ಪುಟ್ಟ ಸಮಾಧಾನ ಮಾಡಿ ಸಾಕಾಗಿ ಹೋಗುತ್ತೆ ನಿಮಗೆ. ಗಂಡನನ್ನು ಹೆಂಡತಿಯನ್ನು ಒಪ್ಪಿಸ್ಬೇಕಲ್ಲ, ಇಂಥದ್ದು ಆಗಿದೆ ಅನ್ನೋ ಕಾರಣಕ್ಕೆ ಬೇಸರ ಆಗಿಬಿಟ್ರೆ ಅದಲ್ಲ ಅನ್ನೋದು ಒಪ್ಪಿಸೋದು ಬಹಳ ಕಷ್ಟವಾಗಿಬಿಡುತ್ತೆ ಈ ದಿವಸ. ಈ ಕಾರಣದಿಂದ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ತುಂಬ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಆರೋಗ್ಯ ಬಲ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಗಜಕೇಸರಿ ಯೋಗ ಚೆನ್ನಾಗಿದೆ. ನಿಮ್ಮ ಸಾಧನೆ ಈ ದಿವಸ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಸ್ಪೆಷಲ್ ಒಂದು ಏನು ಐಡೆಂಟಿಟಿ ಸಿಗ್ತಾ ಹೋಗುತ್ತೆ, ಚೆನ್ನಾಗಿದೆ. ಇನ್ನು ವ್ಯಾಪಾರದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ, ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ಹೆಚ್ಚಿನ ಆತಂಕ ಇಲ್ಲ ಈ ದಿವಸ. ತೊಡಕಂತಂದರೆ ಇದು ಸ್ವಲ್ಪ ಶತ್ರುಗಳ ಬಾಧೆ, ಸಾಲ ಬಾಧೆ ಎರಡನ್ನು ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ತಂಟೆ ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ. ನೀವು ಸಿಂಹರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಮಿತ್ರರ ಸಹಾಯ ಚೆನ್ನಾಗಿರ್ತದೆ, ಲಾಭದಾಯಕವಾಗಿರ್ತದೆ. ಅವರ ಮಾತೇ ನಿಮಗೊಂದು ಹೊಸ ಸಲಹೆ, ಹೊಸ ಮಾರ್ಗ ಸಿಕ್ಕಿಬಿಡುತ್ತೆ ಅವರ ಮಾತಿನಿಂದ, ಚೆನ್ನಾಗಿದೆ. ಇದು ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಮಾಡ್ಕೋತೀರಾ, ಮಕ್ಕಳ ವರ್ತನೆಗಳು ನಿಮಗೆ ಹಿಂಸೆ ತರುತ್ತೆ, ಆ ಥರದೊಂದು ಲಕ್ಷಣ ಇದೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ, ಆದರೆ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ಈ ಹಾಲು ಹೈನು ವ್ಯಾಪಾರಿಗಳಿಗೆ, ರಸ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ನೀರಿನ ಸಮೃದ್ಧತೆ, ನೀರಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಇವರಿಗೆಲ್ಲ ವಿಶೇಷವಾದ ಅನುಕೂಲ ಸಿಗುತ್ತೆ. ಅಕ್ಕಂದಿರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ವ್ಯಾಪಾರದಲ್ಲೂ ಅನುಕೂಲ ಇರ್ತದೆ, ಯೋಚನೆ ಮಾಡೋದು ಬೇಡ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಮುಖ್ಯವಾಗಿ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು ಮತ್ತು ಅಗ್ನಿ ಸಂಬಂಧಿ, ಬೆಂಕಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಇರಬೇಕು. ವಿಷಜಂತುಗಳ ಭಯವೂ ಇದೆ, ಬೆಂಕಿ ಸಮಸ್ಯೆ ಇದೆ. ಈ ಕಾರಣದಿಂದ ಈ ಸುಬ್ರಹ್ಮಣ್ಯನ ಪ್ರಾರ್ಥನೆ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ.
ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.